ಹೌದು, ನನ್ನಲ್ಲಿ ಮೊದಲಿನ ಚಟುವಟಿಕೆ ಇಲ್ಲ. ನನ್ನ ತಲೆಕೂದಲು ತುಂಬ ಉದುರುತ್ತಿದೆ. ರಾತ್ರಿ ಪದೇ ಪದೇ ಎಚ್ಚರ ಆಗುತ್ತೆ. ಸರಿಯಾಗಿ ನಿದ್ರೆ ಬರುತ್ತಿಲ್ಲ. ವೈವಾಹಿಕ ಜೀವನದಲ್ಲಿ ಇಂಟ್ರೆಸ್ಟ್ ಇಲ್ಲ. ತುಂಬ ಬೆವರು ಬರುತ್ತೆ. ಕಾರಣ ಇಲ್ಲದೆ ಹೆದರಿಕೆ ಆಗುತ್ತೆ. ಎದೆ ಬಡಿತ ಹೆಚ್ಚಾಗಿದೆ. ಇನ್ನೂ ಏನೇನೋ ಸಮಸ್ಯೆ. ಹೌದು, ನನ್ನಲ್ಲಿ ಏನೋ ಬದಲಾವಣೆ ಆಗುತ್ತಿದೆ. ನಮಸ್ಕಾರ ಸ್ನೇಹಿತರೆ. ಇದೆಲ್ಲ ಹೆಣ್ಣಿನ ಜೀವನದಲ್ಲಿ ನಡೆಯುವ ಒಂದು ಪ್ರಮುಖ ಘಟ್ಟ. ಹೀಗೆಲ್ಲ ಯಾವಾಗ ಆಗುತ್ತೆ ಅಂತ ಗೊತ್ತಾ? ಒಂದು ಹೆಣ್ಣು ತನ್ನ ಋತುಬಂಧ ಅಥವಾ ಮೆನೋಪಾಸ್ ಸಮಯದಲ್ಲಿ ಅವಳಿಗೆ ಆಗುವ ಮನಸ್ಸಿನ ತಲ್ಲಣಗಳು. ಮುಖ್ಯವಾಗಿ ಇದು ನನ್ನ ಸ್ವಂತ ಅನುಭವ. ನಿಮ್ಮಲ್ಲೂ ತುಂಬ ಜನ ಇದನ್ನು ಅನುಭವಿಸಿರ್ತೀರಾ ಅಲ್ವಾ ಸ್ನೇಹಿತರೆ? ಈಗ ನಾನು ಹೇಳುವ ಮಾಹಿತಿಯು ಕೇವಲ ಹೆಣ್ಣಿಗೆ ಮಾತ್ರ ಸೀಮಿತವಲ್ಲ. ಮನೆಯ ಪ್ರತಿಯೊಂದು ಪುರುಷರು ತಿಳಿಯುವುದು ಅತ್ಯವಶ್ಯಕವಾಗಿದೆ. ಈ ಮಾಹಿತಿಯು ಕೇವಲ ನನ್ನ ಅನುಭವ ಅಷ್ಟೇ ಅಲ್ಲ, ನುರಿತ ಡಾಕ್ಟರ್ ಮತ್ತು ಮನೆಯಲ್ಲಿರುವ ಹಿರಿಯರಿಂದ ಪಡೆದ ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಸಣ್ಣ ಪ್ರಯತ್ನ ಅಷ್ಟೇ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಲ್ ಅಂತ ಮಾಡಿಕೊಳ್ಳಿ. ಮುಟ್ಟು ನಿಲ್ಲುವ ಅಥವಾ ಋತುಬಂಧ ಸಮಯದಲ್ಲಿ ಮಹಿಳೆಯರ ದೇಹದಲ್ಲಿ ಆಗುವ ಬದಲಾವಣೆಗಳು, ಮಹಿಳೆ ಎದುರಿಸುವ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳೇನು, ಅದನ್ನು ನಿಭಾಯಿಸುವುದು ಹೇಗೆ, ಕುಟುಂಬದವರು ಅದನ್ನು ಹೇಗೆ ನಿರ್ವಹಿಸಬೇಕು ಎನ್ನುವುದರ ಬಗ್ಗೆ ಸಮಗ್ರ ಮಾಹಿತಿ ನೀಡಲು ಈ ಸಣ್ಣ ಪ್ರಯತ್ನ ಸ್ನೇಹಿತರೆ. ಮಹಿಳೆಯ ಮುಟ್ಟು ನಿಲ್ಲುವುದು ಯಾವಾಗ ಎನ್ನುವುದೇ ಒಂದು ಪ್ರಶ್ನೆ. ಋತುಬಂಧ ಎನ್ನುವುದು ಪ್ರತಿ ತಿಂಗಳು ನೈಸರ್ಗಿಕವಾಗಿ ಮುಟ್ಟು ಆಗುವುದು ನಿಲ್ಲುವ ಸಮಯ. 45ರಿಂದ 55 ವರ್ಷದ ಒಳಗೆ ಈ ಘಟ್ಟ ಬರುತ್ತದೆ. ಈ ಸಮಯದಲ್ಲಿ ನರವ್ಯೂಹದ ಮೇಲೆ ಹಾರ್ಮೋನ್ ವ್ಯತ್ಯಾಸ ಪರಿಣಾಮ ಬೀರುತ್ತದೆ. ಇದು ಯಾವುದೇ ಕಾಯಿಲೆಯಲ್ಲ. ಪ್ರಕೃತಿ ಸಹಜವಾಗಿ ಪ್ರತಿಯೊಂದು ಹೆಣ್ಣು ಹಾದು ಹೋಗುವ ಸಹಜ ಪ್ರಕ್ರಿಯೆ. ಆದರೆ ಸಹಜವಾದರೂ ಆ ಸಮಯದಲ್ಲಿ ಮಹಿಳೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಜೊತೆಗೆ ಸಂಬಂಧ ಇರುವುದರಿಂದ ಮನೆಯ ಪ್ರತಿಯೊಬ್ಬ ಪುರುಷರು ಸಹ ತಿಳಿದಿರಬೇಕಾದ ವಿಷಯವಾಗಿದೆ. ಇಷ್ಟೇ ವರ್ಷಕ್ಕೆ ಮುಟ್ಟು ಪ್ರಾರಂಭ ಆಗುತ್ತೆ ಅಥವಾ ಇಷ್ಟೇ ವರ್ಷಕ್ಕೆ ಮುಟ್ಟು ನಿಲ್ಲುತ್ತೆ ಅಂತ ಯಾರೂ ಹೇಳಲು ಸಾಧ್ಯ ಇಲ್ಲ. ಇದು ಪ್ರತಿಯೊಂದು ಮಹಿಳೆಯ ದೇಹದ ಆರೋಗ್ಯ ಮತ್ತು ಅವಳ ವಂಶ ಪರಂಪರೆಯ ಜೀನ್ಗಳು ಮತ್ತು ಮಾನಸಿಕ ಆರೋಗ್ಯ ಮತ್ತು ಅವಳ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧ ಹೊಂದಿದೆ. ಹೆರಿಗೆ ಸಂದರ್ಭದಲ್ಲಿ ಅತಿ ರಕ್ತಸ್ರಾವವಾದಾಗ, ಏನಾದರೂ ಸಮಸ್ಯೆ ಆದರೆ ಅಥವಾ ಬೇರೆ ಯಾವುದೇ ಆರೋಗ್ಯ ಸಮಸ್ಯೆಯಿಂದ ಗರ್ಭಕೋಶ ತೆಗೆದರೆ ಮುಟ್ಟು ನಿಲ್ಲುತ್ತೆ. 45ರಿಂದ 55 ವರ್ಷದಲ್ಲಿ ನಿಲ್ಲುವ ಮುಟ್ಟಿನ ಬಗ್ಗೆ ಹೆದರಿಕೆ ಬೇಡ. ಆದರೆ ಮಹಿಳೆಗೆ ಮುಟ್ಟು ನಿಲ್ಲುವಾಗ ತನ್ನ ದೇಹದಲ್ಲಾಗುವ ಬದಲಾವಣೆ ಬಗ್ಗೆ ತಿಳಿದಿರಬೇಕು. ಮುಟ್ಟು ನಿಲ್ಲುವ ಸಮಯ ಬರುವಾಗ 15 ದಿನಕ್ಕೆ, 1.5 ತಿಂಗಳಿಗೆ ಅಥವಾ 2-3 ತಿಂಗಳಿಗೊಮ್ಮೆ ಅತಿ ರಕ್ತಸ್ರಾವ ಅಥವಾ ಅತಿ ಕಡಿಮೆ ರಕ್ತಸ್ರಾವ, ಇದೆಲ್ಲ ಋತುಬಂಧದ ಪ್ರಾರಂಭದಲ್ಲಿ ಆಗುವ ಬದಲಾವಣೆಗಳು. ಎದೆ ಡವ ಹೊಡೆದುಕೊಳ್ಳುವುದು, ನಾಡಿ ಬಡಿತ ಏರಿಳಿತ, ದೇಹ ಎಲ್ಲ ಬಿಸಿಯಾಗುವುದು, ಎದೆಭಾರ, ಇದ್ದಕ್ಕಿದ್ದಂತೆ ಬೆವರುವುದು, ಎದೆ ನೋವು, ಮನಸ್ಸಿಗೆ ಕಿರಿಕಿರಿ, ಕುತ್ತಿಗೆ ಬಿಸಿಯಾಗುವುದು, ಸ್ತನಭಾಗ ನೋವಾಗುವುದು, ಇದೆಲ್ಲ ಹಾರ್ಮೋನ್ಗಳ ಈ ಸಮಸ್ಯೆಗಳೆಲ್ಲ ಕಾಣಿಸಬಹುದು. ನನಗೆ ಇದೆಲ್ಲ ಅನುಭವ ಆಗಿದೆ. ಅಂಗೈ ಅಂಗಾಲು ಸೂಜಿ ಚುಚ್ಚಿದಂತೆ ಆಗುವುದು, ಕಿವಿಯಲ್ಲಿ ಗುಯ್ ಅಂತ ಸೌಂಡ್ ಬರುವುದು, ಮಾನಸಿಕ ಖಿನ್ನತೆ, ಭಾವನಾತ್ಮಕವಾಗಿ ಭಾವತೀವ್ರತೆ ಜಾಸ್ತಿ ಆಗುವುದು, ಹಳೆಯ ನೆನಪು ಕಾಡುವುದು, ಈಗಿನ ನೆನಪಿನ ಶಕ್ತಿ ಕಡಿಮೆ ಆಗುವುದು, ಬರೀ ದುಃಖ, ಯಾವುದೋ ಚಿಂತೆ, ನೆಗೆಟಿವ್ ಯೋಚನೆ ಜಾಸ್ತಿ, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುವುದೆಲ್ಲ ನಡೆಯುತ್ತದೆ. ಸೊಂಟದ ಭಾಗದ ಕೆಳಭಾಗ ದುರ್ಬಲ ಆಗುತ್ತದೆ, ಕೆಳ ಹೊಟ್ಟೆ ಜೋತು ಬೀಳುತ್ತದೆ, ಎಲ್ಲ ಮಾಂಸಖಂಡಗಳು ದುರ್ಬಲವಾಗಿ ದೇಹದ ನೋವು ಕಾಣಿಸಿಕೊಳ್ಳುತ್ತದೆ. ಜೋರಾಗಿ ನಕ್ಕರೆ ಅಥವಾ ಕೆಮ್ಮಿದರೆ ಮೂತ್ರ ತಡೆಹಿಡಿಯಲು ಕಷ್ಟವಾಗುತ್ತದೆ. ದೈಹಿಕ ಅಂಗಾಂಗಗಳು ತನ್ನ ಮೊದಲಿನ ರೂಪ ಕಳೆದುಕೊಳ್ಳುತ್ತದೆ. ಇದರ ಜೊತೆ ಮಹಿಳೆ ಸಾಂಸಾರಿಕ, ಕೌಟುಂಬಿಕ, ಸಾಮಾಜಿಕ ನಾನಾ ಕಾರಣಗಳು ಋತುಬಂಧದ ಸಮಯದಲ್ಲಿ ಲೈಂಗಿಕ ಆಸಕ್ತಿ ಕಡಿಮೆಯಾಗುತ್ತಾ ಬರುತ್ತದೆ. ಕೆಲವರಿಗೆ ಜಾಸ್ತಿ ಕೂಡ ಇರಬಹುದಂತೆ. ಇದು ದಾಂಪತ್ಯದಲ್ಲಿ ಸ್ವಲ್ಪ ಅನುಸರಿಸಿಕೊಂಡು ಹೋಗುವ ಕಾಲವಾಗಿದೆ. ಎಲುಬುಗಳ ಸಾಂದ್ರತೆ ಕಡಿಮೆಯಾಗಿ ಬಿದ್ದರೆ ಎಲುಬು ಮುರಿಯುವ ಸಾಧ್ಯತೆ ಇದೆ ಎಂದು ಹೇಳುತ್ತಾರೆ. ಬೆನ್ನು ಹುರಿ ನೋವು ಜಾಸ್ತಿಯಾಗುತ್ತದೆ. ಮುಟ್ಟಾಗುವವರೆಗೂ ಹೃದಯದ ಆರೋಗ್ಯ ಚೆನ್ನಾಗಿರುತ್ತದೆ. ಮುಟ್ಟು ನಿಂತ ನಂತರ ಹಾರ್ಮೋನ್ ವ್ಯತ್ಯಾಸದಿಂದ ಸುಸ್ತು, ಆಯಾಸ, ಶ್ವಾಸ ಕಟ್ಟಿದ ಅನುಭವ ಆಗುತ್ತದೆ. 40ರಿಂದ 45 ವರ್ಷದೊಳಗೆ ಮುಟ್ಟು ನಿಂತರೆ ಅದಕ್ಕೆ ಆರಂಭಿಕ ಋತುಬಂಧ ಅಥವಾ ಅರ್ಲಿ ಮೆನೋಪಾಸ್ ಎನ್ನುತ್ತಾರೆ. 40 ವರ್ಷಕ್ಕಿಂತ ಮೊದಲೇ ಮುಟ್ಟು ನಿಂತರೆ ಅಕಾಲಿಕ ಋತುಬಂಧ ಪ್ರಿಮೆಚ್ಯೂರ್ ಎನ್ನುತ್ತಾರೆ. ಆದರೆ ಇದರ ಬಗ್ಗೆ ವೈದ್ಯರ ತಪಾಸಣೆ ಅಗತ್ಯ ಎಂದು ವೈದ್ಯರು ಹೇಳುತ್ತಾರೆ. ಇದರ ಜೊತೆ ದೇಹದಲ್ಲಿ ಬದಲಾವಣೆ ಆಗುತ್ತದೆ. ಎದೆ, ಹೊಟ್ಟೆ, ಗಲ್ಲದಲ್ಲಿ ಕೊಬ್ಬು ಜಾಸ್ತಿಯಾಗುವುದು, ತಲೆ ಕೂದಲು ಉದುರುವುದು ಆಗುತ್ತದೆ. ಜಡತ್ವ ಜಾಸ್ತಿಯಾಗಿ ಚಟುವಟಿಕೆ ಕಡಿಮೆ ಆಗುತ್ತದೆ. ವೃದ್ಧಾಪ್ಯದ ಹೊಸ್ತಿಲಲ್ಲಿ ನಿಲ್ಲುವ ಸಮಯ ಇದಾಗಿರುತ್ತದೆ. ಕುಟುಂಬದಲ್ಲಿ ಮಹಿಳೆ ಮಗಳು, ಹೆಂಡತಿ, ಅಮ್ಮ, ಸೊಸೆ ಪಾತ್ರದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡು ತನ್ನ ಜವಾಬ್ದಾರಿಯುತ ಜೀವನದಲ್ಲಿ ಅವಳಿಗೆ ಈ ಸಮಯದಲ್ಲಿ ಅದೆಲ್ಲ ಒತ್ತಡಗಳಾಗಿ
ಸರಿಯಾಗಿ ನಿಭಾಯಿಸಲು ದುರ್ಬಲವಾದಾಗ ತನ್ನನ್ನು ಯಾರೂ ಕಾಳಜಿ ಮಾಡುತ್ತಿಲ್ಲ ಅನ್ನುವ ಒಂಟಿತನ ಕಾಡಲು ಶುರುವಾಗುತ್ತದೆ. ಮಕ್ಕಳಿಗೆ ಹದಿಹರೆಯದ ವಯಸ್ಸಾಗಿರುತ್ತದೆ. ಅವರದೇ ಶಿಕ್ಷಣ, ಉದ್ಯೋಗ ಅಂತವರು ಇರುತ್ತಾರೆ. ಅಂತಹ ಸಮಯದಲ್ಲಿ ಮನೆಯವರು ಕಾಳಜಿ ತೋರಿಸದಿದ್ದರೆ ಅದೇ ದೊಡ್ಡ ಸಮಸ್ಯೆಯಾಗಿ ವೈದ್ಯರ ಸಲಹೆ ಪಡೆದು ಸೂಕ್ತ ಚಿಕಿತ್ಸೆ ಪಡೆಯುವ ಪರಿಸ್ಥಿತಿ ಬರಬಹುದು. ಈ ಸಮಯದಲ್ಲಿ ಕುಟುಂಬದವರು ಅವಳನ್ನು ಒಬ್ಬ ವ್ಯಕ್ತಿಯಾಗಿ ಗೌರವಿಸಬೇಕು. ಅವಳ ಕಷ್ಟವನ್ನು ಮತ್ತು ಅವಳಲ್ಲಿ ಆಗುವ ಬದಲಾವಣೆ ಅರಿತುಕೊಂಡು ಅವಳ ಜೊತೆ ನಿಂತು ಋತುಬಂಧದ ಹಂತವನ್ನು ಸುಲಭಗೊಳಿಸುವಲ್ಲಿ ಕುಟುಂಬದವರ ಪಾತ್ರ ಅತಿ ಮುಖ್ಯವಾಗಿರುತ್ತದೆ. ಇಡೀ ಕುಟುಂಬ ಅವಳ ಜೊತೆ ಇರುವ ಅವಶ್ಯಕತೆ ಇದೆ. ಈ ಸಮಯದಲ್ಲಿ ಮಹಿಳೆ ತನ್ನ ವೈಯಕ್ತಿಕ ಆಸಕ್ತಿ ವಿಷಯದಲ್ಲಿ ಕಲಿಕೆ, ವಿವಿಧ ಚಟುವಟಿಕೆಯಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಿ. ನಿಮ್ಮ ತರಹದ ಮಹಿಳೆಯರ ಗ್ರೂಪ್ ಮಾಡಿಕೊಂಡು ನಿಮ್ಮ ವಿಚಾರಗಳನ್ನು ಪರಸ್ಪರ ಹಂಚಿಕೊಂಡು ಸರಿಪಡಿಸಿಕೊಳ್ಳಿ. ಸಮಸ್ಯಾತ್ಮಕವಾದಾಗ ಮಾತ್ರ ವೈದ್ಯರ ಸಲಹೆ ಪಡೆಯಿರಿ. ಸ್ನೇಹಿತರೆ, ನೋಡಿದರಲ್ವಾ, ಮಹಿಳೆಯ ಈ ಮಹತ್ವದ ಘಟ್ಟದಲ್ಲಿ ಅವಳು ಅನುಭವಿಸುವ ಮಾನಸಿಕ, ದೈಹಿಕ ಸಮಸ್ಯೆಗಳ ಬಗ್ಗೆ ಹೇಳಿದ ಈ ವಿಷಯ ನಿಮಗೆಲ್ಲ ಇಷ್ಟವಾಗಿದೆ ಎಂದು ನಂಬುತ್ತೇನೆ. ಈ ವಿಷಯ ಕೆಲವರಿಗೆ ಗೊತ್ತಿರುತ್ತದೆ, ಆದರೆ ಗೊತ್ತಿಲ್ಲದ ಕೆಲವರಿಗೆ ಉಪಯುಕ್ತವಾಗಬಹುದು. ನೆನಪಿರಲಿ ಸ್ನೇಹಿತರೆ, ಇದು ಕಾಯಿಲೆಯಲ್ಲ. ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲಿ ಮುಟ್ಟು ನಿಲ್ಲುವ ಸಮಯದಲ್ಲಿ ಎದುರಿಸುವ ತಲ್ಲಣಗಳಿಗೆ ಕುಟುಂಬದವರು ತಿಳಿದಿರಲೇಬೇಕಾದ ಪ್ರಮುಖ ಅಂಶವಾಗಿದೆ. ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಲು ಮರೆಯಬೇಡಿ. ಈ ವಿಡಿಯೋ ಎಲ್ಲ ಮಹಿಳೆಯರಿಗೆ ಅರ್ಪಣೆ. ನಮಸ್ಕಾರ. ಸಿಗುತ್ತೇನೆ ಇನ್ನೊಂದು ಹೊಸ ವಿಚಾರದೊಂದಿಗೆ. ನಮಸ್ಕಾರ. ನಿಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ.